ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ಗೆ ರದ್ದು ಕೋರಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅರ್ಜಿ ವಜಾವಾಗಿದೆ. ಹೌದು, ನ್ಯಾಯಮೂರ್ತಿಗಳಾದಂತಹ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ನ ಪೀಠ ಕೊಟ್ಟಿರುವಂತಹ ಆದೇಶ ಇದು. ಶಿಡ್ಲಘಟ್ಟ ಠಾಣೆಯಲ್ಲಿ ದೂರನ್ನು ದಾಖಲಿಸಿರ್ತಾರೆ ಅಮೃತ ಗೌಡ. ಸೊ ನ್ಯಾಯಾಲಯ ಇದೆಲ್ಲವನ್ನ ಸೂಕ್ತವಾಗಿ ಪರಿಶೀಲನೆಯನ್ನು ನಡೆಸಿ ನ್ಯಾಯಮೂರ್ತಿಗಳಾದಂತಹ ಎಂ ನಾಗಪ್ರಸನ್ನ ಅವರಿದ್ದ ಹೈಕೋರ್ಟ್ನ ಪೀಠ ಒಂದು ಆದೇಶವನ್ನು ಹೊರಡಿಸಿದೆ. ಎಫ್ಐಆರ್ ರದ್ದಾಗಬೇಕು ಅಂತ ಹೇಳಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ, ಅದು ವಜಾ ಆಗಿದೆ. ಪೊಲೀಸರ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್ನ ಪೀಠ. ಇನ್ನು ಅಮೃತಗೌಡ ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಈ ದಿನಗಳಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರು ನಡೆದುಕೊಳ್ಳುವಂತಹ ರೀತಿ ಪ್ರಶ್ನಾರ್ಹವಾಗಿದೆ. ಅಂತೆಯೇ ನೀವು ಒಂದೊಂದೇ ಪ್ರಕರಣಗಳನ್ನು ನೆನಪಿಸ್ಕೊಳ್ಬಹುದು. ನೋಡಿ, ನಾರಾ ಭರತ್ ರೆಡ್ಡಿ ಮತ್ತು ಬೆಂಬಲಿಗರು ನಡೆದುಕೊಂಡಂತಹ ರೀತಿ ಇರ್ಬೋದು, ಅಥವಾ ಈ ಒಂದು ಶಿಡ್ಲಘಟ್ಟದ ಪ್ರಕರಣ ಇರ್ಬೋದು. ರಾಜೀವ್ ಗೌಡ ಒಬ್ಬ ನಗರಸಭೆ ಪೌರಾಯುಕ್ತೆ ಮಹಿಳೆ, ಇವರನ್ನು ಫೋನ್ ಸಂಭಾಷಣೆಯಲ್ಲಿ ಯಾವ ರೀತಿ ನಿಂದಿಸಿದ್ರು ಅನ್ನುವಂತಹ ಆಡಿಯೋ ಸಂಭಾಷಣೆಯನ್ನು ಪ್ರತಿಯೊಬ್ಬರು ಕೂಡ ಗಮನಿಸಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಅಮೃತಗೌಡ ಅವರು ಶಿಡ್ಲಘಟ್ಟ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ದಾಖಲು ಮಾಡಿರ್ತಾರೆ. ಈ ಪ್ರಕರಣ ಕೋರ್ಟ್ ಮೆಟ್ಟಿಲಿರುತ್ತೆ. ಸದ್ಯ ಎಫ್ಐಆರ್ ಆಗಿತ್ತು ನೋಡಿ, ಅದಕ್ಕೆ ಸಂಬಂಧಪಟ್ಟಂತೆ ಆ ಎಫ್ಐಆರನ್ನು ರದ್ದು ಮಾಡಬೇಕು ಅಂತ ಹೇಳಿ ರಾಜೀವ್ ಗೌಡರು ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಹೈಕೋರ್ಟ್ ಪೀಠ ಇದನ್ನು ಗಮನಿಸಿದೆ. ಆದರೆ ನ್ಯಾಯಮೂರ್ತಿಗಳಾದಂಥ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಎಫ್ಐಆರ್ ರದ್ದು ಕೋರಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅರ್ಜಿಯನ್ನು ವಜಾ ಮಾಡಿದೆ.